ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತ ಅಂದ್ರೆ ರೇಷನ್ ಕಾರ್ಡಿನ ಬಗ್ಗೆ ನಿಮ್ಗೆ ಕೊನೆಯದಾಗಿ ಒಂದು ರಿಮೈಂಡರ್ ನ ಹಾಕ್ಬೇಕಾಗಿದೆ. ಸೊ ಈ ರಿಮೈಂಡರ್ ಇಂದ ನೀವು ಯೂಸ್ ಮಾಡ್ಕೊತೀರಾ, ಯೂಸ್ ಮಾಡ್ಕೊಳ್ಳಲ್ವಾ ನಿಮಗ್ ಬಿಟ್ಟಿರೋದು. ಬಿಕಾಸ್ ಕಡೆಯ ದಿನಾಂಕ ಇನ್ನ ಕೇವಲ 3 ದಿನಗಳು ಬಾಕಿ ಇರುವಂತದ್ದು. ಈ 3 ದಿನಗಳಲ್ಲಿ ನೀವು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅಷ್ಟೇ ಕತೆ. ಮುಂದಕ್ಕೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಗೌರ್ಮೆಂಟ್ ಕಡೆಯಿಂದ ಅದ್ರ ಬಗ್ಗೆ ಮಾಹಿತಿ ಬರೋವರೆಗೂ ಏನು ಅಪ್ಡೇಟ್ಸ್ಗಳು ನಮ್ಗೆ ಸಿಗಲ್ಲ. ಓಕೆನಾ? ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಿನ ವಿಚಾರವಾಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ಬಿಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ KYCಗೆ ಮಾರ್ಚ್ 31ನೇ ತಾರೀಕುವರೆಗೂ ಗೌರ್ಮೆಂಟ್ ಟೈಮ್ ಎಕ್ಸ್ಟೆಂಡ್ ಮಾಡಿ ಟೈಮ್ ನ ಕೊಟ್ಟಿತ್ತು. ಇದನ್ನ ತುಂಬಾ ಜನ ಬಳಕೆ ಮಾಡ್ಕೊಂಡಿದ್ದಾರೆ, ಇನ್ನೂ ತುಂಬಾ ಜನ ಬಳಕೆ ಮಾಡ್ಕೊಳ್ಳಿಲ್ಲ. ಎವ್ರಿ ಟೈಮ್ ನೀವು ಬೆಂಗಳೂರು ಕರ್ನಾಟಕವನ್ ಮುಂದೆ ಹೋದಾಗ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳಿ ತುಂಬಾ ಜನ ವಾಪಸ್ ಕಳ್ಸಿರುವಂತ ಕಂಪ್ಲೇಂಟ್ಗಳು ಸಮೇತ ಬಂದಿದಾವೆ. ಸೊ ಇಷ್ಟೆಲ್ಲ ಇಶ್ಯೂಸ್ಗಳು ಆಗ್ತಾ ಇರೋ ಮಧ್ಯ ಈಗ ಗೌರ್ಮೆಂಟ್ ಕಡೆಯಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಮಾಡಿಸ್ಕೊಂಡಿದ್ರು ಓಕೆ, ಮಾಡಿಸ್ಕೊಂಡಿಲ್ಲ ಅಂದ್ರೂ ಓಕೆ, ನಾವೇನು ಒಂದು ಡೆಡ್ ಲೈನ್ ನ ಕೊಟ್ಟಿದೀವಿ ಮಾರ್ಚ್ 31ನೇ ತಾರೀಕು, ಅದ್ರ ಮೇಲೆ ನಾವು ಎಕ್ಸ್ಟೆನ್ಷನ್ ಮಾಡ್ತೀವೋ ಇಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವೋ ಅನ್ನೋದ್ರ ಬಗ್ಗೆ ನಮಗೂ ಗ್ಯಾರಂಟಿ ಇಲ್ಲ. ಸೊ ನೀವು ಟೈಮ್ ಕೊಟ್ಟಿರೋಷ್ಟಲ್ಲಿ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. APL BPL ಅಂತ್ಯೋದಯ ಎಲ್ಲರಿಗೂ ಈ ಒಂದು ವಿಚಾರ ಅನ್ವಯಿಸುತ್ತೆ. ಯಾರೆಲ್ಲ KYC ನ ಮಾಡಿಸ್ಕೊಂಡಿಲ್ಲ ಅಥವಾ ತಿದ್ದುಪಡಿಯಲ್ಲಿ ಏನೇನ್ ಅವಕಾಶಗಳಿತ್ತು ನಿಮಗೆ ಅಂತಂದ್ರೆ ಇನ್ನೂ ಟೈಮ್ ಇದೆ, ಹೋಗಿ ಮಾಡಿಸ್ಕೋಬಹುದು. ಹೊಸೊಬ್ರದ್ದು ಹೆಸರನ್ನ ಸೇರಿಸ್ಬೇಕು ಅಂದ್ರೆ ಸೇರಿಸಬಹುದು. ಮನೆ ಮುಖ್ಯಸ್ಥರ ಹೆಸರು ಮಹಿಳೆಯರಿಗೆ ಮಾಡ್ಬೇಕು ಅಂತಿದ್ರೆ ಅದನ್ನ ಮಾಡಬಹುದು. ಯಾರಾದ್ರೂ ತೀರೋಗಿದೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸ್ಬೋದು. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಹಳೇ ಫೋಟೋಗಳು ಯಾವ್ದಾದ್ರು ಇದೆ ಅದನ್ನ ಹೊಸ ಫೋಟೋ ತೆಗೆಸ್ಕೊಂಡು ಅಪ್ಡೇಟ್ ನಾವು ಮಾಡಬಹುದಾಗಿತ್ತು. ಅಡ್ರೆಸ್ ಚೇಂಜು, ಫೋನ್ ನಂಬರ್ ಚೇಂಜು, ಎಲ್ಲಾ ರೀತಿಯಾಗಿರುವಂತ ಕರೆಕ್ಷನ್ಸ್ ಗಳನ್ನ ಮಾಡಿಸ್ಕೋಬಹುದಾಗಿತ್ತು. ಇದ್ರ ಜೊತೆಗೆ KYC ನ ನಿಮಗೆ ಬಹಳಷ್ಟು ಬಾರಿ ಗೌರ್ಮೆಂಟ್ ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ನ ಕೊಟ್ಟಿದೆ. KYC ಮಾಡಿಸ್ಕೊಡಿಲ್ಲ ಅಂತ ಅಂದ್ರೆ ನಾವು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ. KYC ಯಾರು ಮಾಡ್ತಾ ಇದಾರೆ? ರೇಷನ್ ಡಿಪೋಗಳಲ್ಲಿ ಮಾಡ್ತಾ ಇದಾರೆ. ನಿಮ್ಮ ತಮ್ಮ ಇಂಪ್ರೆಷನ್ ನ ಕೊಡ್ಬೇಕಾಗುತ್ತೆ, ಮನೇಲಿರೋ ಎಲ್ಲರೂ ಹೋಗ್ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡು KYC ನ ಮಾಡ್ತಾ ಇದಾರೆ. ಇದನ್ನೆಲ್ಲಾ ಮಾಡ್ತಾ ಇರುವಂತ ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾ ಇದೆ. ಈಗ ನಾಳೆ ದಿನ ಈ ಒಂದು 35ನೇ ತಾರೀಕು ಆದ್ಮೇಲೆ ಏಪ್ರಿಲ್ ತಿಂಗಳಲ್ಲಿ ಏನಾದ್ರು ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಗೌರ್ಮೆಂಟ್ ನ ಬ್ಲೇಮ್ ಮಾಡಬೇಡಿ. ಯಾಕಂದ್ರೆ ಇವರು ಸಾಕಷ್ಟು ಟೈಮ್ ನ ಕೊಟ್ಟಿದ್ರು. ಆಲ್ಮೋಸ್ಟ್ 4 ಮಂತ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 4 ಮಂತ್ಸ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಅವಕಾಶ ಕೊಟ್ಟಿದ್ರು. ನೀವುಗಳು ಮಾಡಿಸ್ಕೊಂಡಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿದೀನಿ ಅಂತ ಅಂದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಹೇಳಿದ್ರು ಸ್ಟ್ರಿಕ್ಟ್ ಆಗಿ ಯಾರೆಲ್ಲ ಮಾಡಿಸ್ಕೊಳ್ಳೋರು ರೇಷನ್ ಕಾರ್ಡ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ರು. ನೀವ್ ಇನ್ನೂ ಮಾಡಿಲ್ಲ ಅಂತ ಅಂದ್ರೆ ಅದನ್ನ ಗ್ಯಾರಂಟಿ ಕ್ಯಾನ್ಸಲ್ ಮಾಡಾಕ್ ಬಿಡ್ತಾರೆ. ಸೊ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಇದೆ ರೇಷನ್ ಕಾರ್ಡ್ದು. ಇನ್ನ 3 ದಿನ ಬಾಕಿ ಇರುವಂತದ್ದು. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಅಂತೂ ಅಲ್ವೇ ಅಲ್ಲ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಈ ವರ್ಷದಲ್ಲಿ ಇನ್ನೂ ಕೂಡ ಶುರು ಮಾಡ್ಲಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ. ಬಂದ ಮೇಲೆ ನಾನು ಹೇಳ್ತೀನಿ ನಿಮ್ಗೆ. ಸೊ ಅಲ್ಲಿವರೆಗೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ APL BPL ಅಂತ್ಯೋದಕ್ಕೆ ರಿಲೀಸ್ ಮಾಡ್ಲಿಲ್ಲ, ಇವರು ಕೊಟ್ಟಿಲ್ಲ. ಇದು ಬರೀ ತಿದ್ದುಪಡಿ ಮತ್ತೆ KYC ಮಾತ್ರ ಸಂಬಂಧಪಟ್ಟಿರುವಂತ ವಿಚಾರ. ಅಂಡ್ ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ, ಅಪ್ರೂವಲ್ ಯಾವಾಗ, ಡಿಸ್ಟ್ರಿಬ್ಯೂಷನ್ ಯಾವಾಗ ಅಂತ ಕೇಳಬಹುದು ನನಗೆ. ಅಪ್ರೂವಲ್ ಆಗ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಸದ್ಯ ಇದರಲ್ಲಿ ಈ ತಿಂಗಳಲ್ಲಿ ಯಾವುದೇ ರೀತಿಯಾಗಿರುವಂತ ಮಾಹಿತಿಗಳು ಇಲ್ಲ. ನಿಮಗೆ ನಾನು ಲಾಸ್ಟ್ ಮಂತ್ ಒಂದು ಅಪ್ಡೇಟ್ ಮಾಡಿದೆ, ಮೈಸೂರು ಭಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಕೆಲವೊಂದಷ್ಟು ಜಿಲ್ಲೆಗಳ ಪಟ್ಟಿ ಕೊಟ್ಟಿದ್ರು, ನಾವು ಈ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಾಗ ಕೊಟ್ಟಿದ್ದು ಹೊರತು ಅದಾದ್ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಬಂದಿಲ್ಲ. ಅಂಡ್ ತಿಂಗಳ ರೇಷನ್ ಕಾರ್ಡ್ಗಳು ಇಷ್ಟು ಲಕ್ಷ ಕಾರ್ಡ್ಗಳನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳಿ ವರದಿನ ಕೊಡ್ತಾರೆ. ಆ ವರದಿನೂ ಕೂಡ ಇನ್ನ ಬಂದಿಲ್ಲ. ಎಲ್ಲ ಬಂದ ನಂತರ ಎಲ್ಲದಕ್ಕೂ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅಂಡ್ ಅಫ್ಕೋರ್ಸ್ ಅದಕ್ಕೆಲ್ಲಾನು ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ಎಲ್ಲಾ ರೀತಿ ಅಪ್ಡೇಟ್ಸ್ ಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ಬಿಡ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ಸ್ ಬರುತ್ತೆ. ಯಾವುದೇ ರೀತಿ ಅಪ್ಡೇಟ್ಸ್ ಗಳು ನಿಮ್ಗೆ ಮಿಸ್ ಆಗೋದಿಲ್ಲ. ಸೊ ರೇಷನ್ ಕಾರ್ಡ್ ಕೊನೆಯದಾಗಿ ಲಾಸ್ಟ್ 3 ಡೇಸ್ ಬಾಕಿ ಇದೆ, ಹೋಗಿ ಮಾಡಿಸ್ಕೊಂಡು ಬನ್ನಿ. ಓಕೆನಾ? ಸದ್ಯಕ್ಕೆ ಇದಿಷ್ಟು ರೇಷನ್ ಕಾರ್ಡಿನ ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.